ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಮಾರ್ನಿಂಗ್ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಬನ್ನಿ ಕ್ವಿಕ್ ಆಗಿ ನೋಡೋಣ ಇಂದಿನ ಪ್ರಮುಖ ಸುದ್ದಿಗಳನ್ನ. ನಾಡಿನ ಸಮಸ್ತ ಜನತೆಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ರಾಮನಗರದ ಹೊರವಲಯದ ಅಯನ್ ಖಾಸಗಿ ರೆಸಾರ್ಟ್ನಲ್ಲಿ ನಡೆದಂತ ರೇವ್ ಪಾರ್ಟಿಯ ಮೇಲೆ ಬೆಂಗಳೂರಿನ ದಕ್ಷಿಣ ಎಸ್ಪಿ ಶ್ರೀನಿವಾಸ್ ಗೌಡ ನೇತೃತ್ವದಲ್ಲಿ ದಾಳಿಯನ್ನ ನಡೆಸಿ 115 ಮಂದಿಯನ್ನ ವಶಕ್ಕೆ ಪಡೆದಿದ್ದಾರೆ. ದೇವಿಗೆರೆ ಕ್ರಾಸ್ ಸಮೀಪವಿರುವಂತಹ ಅಯಾನ್ ಖಾಸಗಿ ರೆಸಾರ್ಟ್ನಲ್ಲಿ ರಾತ್ರಿ ವೇಳೆ ರೇವ್ ಪಾರ್ಟಿ ನಡೆಯುತ್ತಿದೆ ಎನ್ನುವ ಮಾಹಿತಿ ಮೇರೆಗೆ ಪೊಲೀಸ್ ತಂಡ ಸ್ಥಳಕ್ಕೆ ಧಾವಿಸಿ 35 ಯುವತಿಯರು ಸೇರಿದಂತೆ ಒಟ್ಟು 115 ಮಂದಿಯನ್ನ ವಶಕ್ಕೆ ಪಡೆದಿದ್ದಾರೆ. ಎಲ್ಲರನ್ನ ಬಂಧಿಸಿ ರಾಮನಗರ್ ಜಿಲ್ಲಾ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಗಿದೆ. ದಾಳಿ ವೇಳೆ ಮಾಧ್ಯಮ ಮತ್ತು ಇತರರು ವಿಡಿಯೋವನ್ನ ಚಿತ್ರೀಕರಣ ಮಾಡಲು ಯತ್ನಿಸಿದಾಗ ಪೊಲೀಸರು ಚಿತ್ರೀಕರಣವನ್ನು ಕೂಡ ತಡೆದಿದ್ದಾರೆ. ಇನ್ನು ಬೀದರ್ನಲ್ಲಿ ಜಮೀನಿನಲ್ಲಿ ಕೆಲಸ ಮಾಡುತ್ತಿದ್ದವರ ಮೇಲೆ ತೋಳ ದಾಳಿಯನ್ನ ಮಾಡಿದೆ. ತೋಳ ದಾಳಿಯ ಹಿನ್ನೆಲೆ 4 ಗಂಭೀರ ಗಾಯಗಳಾಗಿವೆ. ಒಂದೇ ದಿನದಲ್ಲಿ 3 ಗ್ರಾಮಗಳಲ್ಲಿ ತೋಳ ದಾಳಿಯನ್ನ ಮಾಡಿದೆ. ಔರಾದ ತಾಲೂಕಿನ ಆಲೂರು ಬಿ ಮತ್ತು ಜೀರ್ಗಾ ಬಿ, ಅದೇ ರೀತಿ ಜೋಜ್ನಾ ಗ್ರಾಮದಲ್ಲಿ ಕೂಡ ತೋಳ ದಾಳಿಯನ್ನ ಮಾಡಿದೆ. ಜಮೀನಿನಲ್ಲಿ ಕೆಲಸ ಮಾಡುತ್ತಿದ್ದ ವೇಳೆ ಹಿಂದಿನಿಂದ ಬಂದಂತ ತೋಳ ದಾಳಿಯನ್ನ ಮಾಡಿದೆ. ತೋಳ ದಾಳಿಯಿಂದ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಕೃಷಿ ಕಾರ್ಮಿಕರು. ಆಲೂರು ಬಿ ಗ್ರಾಮದ ರುಕ್ಮಿಣಿಬಾಯಿ ಮೇತ್ರೆ ಮತ್ತು ಜೀರ್ಗಾ ಬಿ ಗ್ರಾಮದ ಮಂಗಲ ರೇವಪ್ಪ ಮತ್ತು ಅದೇ ರೀತಿ ಜೋಜ್ನಾ ಗ್ರಾಮದ ಲಾಲಮ್ಮ ಕಾಂಬ್ಳೆ ಎನ್ನುವರ ಮೇಲೆ ತೋಳ ದಾಳಿಯನ್ನ ಮಾಡಿದೆ. ತೋಳ ದಾಳಿಯಿಂದ ತಲೆ, ಕಿವಿ, ಬೆನ್ನಿಗೆ ಗಂಭೀರವಾಗಿ ಗಾಯಗಳಾಗಿವೆ. ಇನ್ನು ಬೀದರ್ ಬ್ರಿಮ್ಸ್ ಆಸ್ಪತ್ರೆಗಳಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ನೋಡಿ, ಒಂದೇ ತೋಳ 3 ಗ್ರಾಮದ ಜನರ ಮೇಲೆ ದಾಳಿಯನ್ನ ಮಾಡಿದೆ. ಕೃಷಿಕರು ಮತ್ತು ಕೃಷಿ ಕಾರ್ಮಿಕರ ಮೇಲೆ ತೋಳ ದಾಳಿ ನಡೆಸಿರುವಂತದ್ದು ನಿಜಕ್ಕೂ ಅಲ್ಲಿಗ ಭಯದ ವಾತಾವರಣ ನಿರ್ಮಾಣವಾಗಿದೆ. ಯಾಕಂದ್ರೆ ಈಗಾಗಲೇ ಸೋಯಾ ಕಟಾವು ಕಾರ್ಯ ಕೊನೆ ಹಂತದಲ್ಲಿದೆ. ಅದರ ಜೊತೆಗೆ ತೊಗರಿಗೆ ಔಷಧಿ ಸಿಂಪರಣೆ ಕೆಲಸಗಳು ಕೂಡ ಇರೋದ್ರಿಂದ ರೈತ ಮಹಿಳೆಯರು, ಕೃಷಿ ಮಾಡುವಂತವರೆಲ್ಲ ಹೊಲ ಕಡೆದು ಹೋಗಲು ಈಗ ಹಿಂದೇಟನ ಹಾಕ್ತಿದ್ದಾರೆ. ಅರಣ್ಯ ಇಲಾಖೆ ಅಧಿಕಾರಿಗಳು ಈಗಲಾದರೂ ಅಲರ್ಟ್ ಆಗಿ ತೋಳ ಹಿಡಿಯುವಂತಹ ಕೆಲಸವನ್ನ ಮಾಡ್ತಾರಾ ಅನ್ನೋದನ್ನ ನೋಡ್ಬೇಕಾಗಿದೆ. ಹೊಂಟಿದ್ದೇವೆ ಸರ್ 5:30ಕ್ಕೆ ತೋಳ ಆಟೋಮೆಟಿಕ್ ತೊಗರಿಯಿಂದ ಹೊಡಿ ಬಂದು ನಮ್ಮ ಹೆಣ್ಮಕ್ಳು ಹಿಂದಿದ್ರು, ನಾನು ಮುಂದಿದ್ದೀನಿ. ಹಿಂದೆ ಬಂದು ಅಟ್ಯಾಕ್ ಮಾಡಿ ಕಚ್ಚಿದ್ರಿ. ಕಚ್ಚಾಡಿ ಹೆಣ್ಮಕ್ಳು ಕೂಡ್ ಬಿದ್ದು ನಮ್ಮದು ಹೂವು ಅಂತೇಳಿ ನಾ ಹಿಂದೆ ನೋಡೋಟಿಗೆ ಮತ್ತೆ ತಲೆ ಹರಿದಾಕ್ಯದ್ರಿ. ತಲೆ ಒಂತಲಿ ಕುಂಡಿ ಒಂತಲಿ 2 ಸಲ ಕಚ್ಚ ಸರ್. ಕಲ್ ತಗೊಂಡು ಹೊಡೆದೀನಿ. ಅದ ನಂತರ ಓಡೋಯ್ತ್ರಿ. ಯೋಜನದವ್ರಿ ಒಬ್ರಿಗೆ ಆಗ್ಯದ್ರಿ ಹೆಣ್ಮಗಳಿಗೆ. ಮತ್ತೊಂದು ನಮ್ಮ ಜೀರ್ಗಾದ ಮತ್ತೊಂದು ಹುಡುಗ, ಒಂದು 18 ವರ್ಷ ಹುಡುಗ ಆಗ್ಯದ್ರಿ. ಗೊತ್ತೇ ಭಾಳ ಗಾಯ ಆಗ್ಯದ್ರಿ. ಜೋದನ ಹೆಣ್ಮಕ್ಳದ್ರೆ ಕಿವಿ ಹೋಗ್ಯದ್ರಿ. ಪೂರ ಕಿವಿ ಇಲ್ಲ, ಕಿವಿ ತಿಂದೋಗ್ಯದ. ನಮ್ಮ ಜೀರ್ಗಾ ಹುಡುಗ ತೊಡಿ ಕಚ್ಚದ. ನಮ್ಮ ಹೆಣ್ಮಗಳಿಗೆ ತಲೆಯಾಗ, ಕುಂಡಿಗೆ, ಬೆನ್ನಾಗ 3 ಜಾಗ ಕಚ್ಚದ್ರಿ. ಇನ್ನು ಸರ್ ಹುಚ್ಚ ಹಿಡ್ದ ತೋಳ ಭಾಳ ಇಷ್ಟಿತ್ರಿ. 3 ಫೀಟ್ ಹೈಟ್ ಇತ್ರಿ. ಇಲ್ಲಿ ಕೊಲ್ ಬಿಡ್ತೈತ್ರಿ. ಬಿಡಲೇ ಹೋಗ್ಯದ್ರಿ. ಕಲ್ಲಸ್ ಹೊಡೆದ್ರು ಬಿಡಲ್ ಹೋಗ್ಯದ. ಹಿಂಗೆ ಜೋರಿ ಹೊಡ್ಯದ್ರಿ. ಹಿಂಗೆ ಹುಚ್ಚು ಮಾಡಿನ ಪ್ಲೇಟ್ ಹೊಲಕ್ಕೆ ಹೋಗಿದ್ದೇವೆ ಸರ್. ಹೊಲದಿಂದ ಹೊಂಟಿದ್ದೇವೆ ಸರ್ 5:30ಕ್ಕೆ ರೀ. ಮಧ್ಯಾಹ್ನ ಹೋಗಿದ್ದೇವೆ ಹೊಲಕ್ಕೆ. ಸಂಜೆಗೆ ದಂಧೆ ಮಾಡಿ ಹೊಂಟಿದ್ದೇವೆ ರೀ. ಬರ್ತಾ ಹಾದ್ಯಾಗ ಅಟ್ಯಾಕ್ ಮಾಡಿದ್ರಿ ತೊಗರಿ ಹೊಲದಲ್ಲಿ ಸರ್. ಸನ್ಪುರ ಹಾಸ್ಪಿಟಲ್ದಾಗ ತೋರಿಸಿದ್ರಿ. ಬೀದರ್ ಕೊಯ್ರಂದ್ರು ಮತ್ತೆ ಬೀದರ್ ತಂದೆ ಸರ್. ಏನು ಸರ್ಕಾರ ಏನು ಮಾಡ್ತದೆ, ಪರಿಹಾರ ಏನು ಮಾಡ್ತದೆ ಮಾಡಿದ್ರು ಸರ್. ಬೇಲೆ ಈ ವರ್ಷ ಮಳೆ ಹೆಚ್ಚಾಗಿ ಎಲ್ಲ ಬೆಳೆ ಎಲ್ಲ ಹಾಳಾಗ್ಯದ ಸರ್. ಸ್ವಲ್ಪ ಸೋಯಾ ಬಣ್ಮೆ ಇತ್ತು. ನೋಡಿ ಬರಮ್ಮಂತ ಹೊಲಕ್ಕೆ ಹೋಗಿದ್ದೇವಲ್ಲ. ಮಳೆದಾಗೆಲ್ಲ ತೊಯ್ದೋಗ್ಯದ ಸರ್. ಅದು ಬರೋ ಹೊತ್ತಿಗೆ ಇದಾಗ್ಯದ ಸರ್. ಭಾಳ ರೈತರ ಸಮಸ್ಯೆ ಇವತ್ತು ಹೈರಾಣ ಇದ್ರಿ. ಮತ್ತು ಇದ್ರಾಗ ದವಾಖಾನಿಗೆ ಹತ್ತಿತ್ತು. ಈಗ ಆರಾಮಿಲ್ಲ. ನಮ್ಮ ಹೆಣ್ಮಕ್ಳಿಗೆ ಎಲ್ಲ ಹೈರಾಣ ಇದ್ರಿ. ಈಗ ಸರ್ಕಾರ ಏನು ಇದು ಮಾಡ್ತದೆ ಸರ್. ಅದು ಸರ್ಕಾರದ ರೈತರಿಗೆ ಈ ವರ್ಷ ಉಳ್ಗಾಲಿಲ್ಲ ಅಂತ ಹೇಳಿ ಸರ್. ಇನ್ನು ಕರ್ನಾಟಕದ ವಿಜಯಪುರ ಜಿಲ್ಲೆಯಲ್ಲಿ ಭೂಕಂಪನದ ಅನುಭವವಾಗಿದೆ. ನಿನ್ನೆಷ್ಟೇ ಬೀದರ್ನಲ್ಲಿಯೂ ಕೂಡ ಭೂಕಂಪನದ ಅನುಭವವಾಗಿತ್ತು. ಆದರೆ ಈಗ ವಿಜಯಪುರದಲ್ಲಿಯೂ ಕೂಡ ಭೂಕಂಪನದ ಅನುಭವವಾಗಿದೆ. ರಾತ್ರಿ 10:05 ಸುಮಾರಿಗೆ 2 ಬಾರಿ ಭೂಕಂಪ ಕಂಪಿಸಿದ್ದು ಜನರು ಆತಂಕಕ್ಕೊಳಗಾಗಿದ್ದಾರೆ. ರಾತ್ರಿ 10:05 ವಿಜಯಪುರ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಕಳೆದ 2 ತಿಂಗಳಲ್ಲಿ ಒಟ್ಟು 12 ಬಾರಿ ಭೂಮಿ ಕಂಪಿಸಿದ ಅನುಭವವಾಗಿದೆ. ಪದೇ ಸಂಭವಿಸುತ್ತಿರುವ ಭೂಕಂಪ ಸ್ಥಳೀಯರಲ್ಲಿ ಆತಂಕ ಕೂಡ ಮನೆ ಮಾಡಿದೆ. ಅದರ ಜೊತೆಗೆ ವಿಜಯಪುರ ಮತ್ತು ಕಲಬುರಗಿ ಜಿಲ್ಲೆಯಲ್ಲೂ ಕೂಡ ಭೂಕಂಪನವಾಗಿದೆ. ಕಲಬುರಗಿಯ ಚಿಂಚೋಳಿ, ಐನಾಪುರ್ನಲ್ಲಿ ಕೂಡ ಭೂಕಂಪನ ಆಗಿದೆ. ಇದರಿಂದ ಜನರು ಕೂಡ ಗಾಬರಿಯಾಗಿ ತಮ್ಮ ಮನೆಗಳಿಂದ ಹೊರಗೆ ಓಡಿ ಬಂದಿದ್ದಾರೆ. ವಿಜಯಪುರ ಮತ್ತು ಕಲಬುರಗಿ ಜಿಲ್ಲೆಗಳ ಹಲವು ತಾಲೂಕುಗಳಲ್ಲಿ ಭೂಮಿ ನಡಗಿದ್ದು ಜನರು ಏನಾಯ್ತೋ ಏನೋ ಎನ್ನೋ ಭೀತಿಯಲ್ಲಿ
ಹೊರಗೆ ಸೇರಿದರು. ಅದೇ ರೀತಿ ಈ ಒಂದು ಉತ್ತರ ಕರ್ನಾಟಕ ಭಾಗದ ಏನು ಗುಲ್ಬರ್ಗ, ವಿಜಯಪುರ, ಬೀದರ್ನಲ್ಲಿ ಕಳೆದ ಒಂದು ವಾರದಲ್ಲಿ ಎರಡೆರಡು ಸಲ ಭೂಕಂಪನವಾಗಿದ್ದು ನಿಜಕ್ಕೂ ಎಲ್ಲೇ ಒಂದು ಕಡೆ ತನಿಖೆಯ ಅವಶ್ಯಕತೆ ಇದೆ ಅನ್ನೋದು ಈಗ ಸಾರ್ವಜನಿಕರು ಮಾತನಾಡ್ಕೊಳ್ತಿದ್ದಾರೆ. ಇನ್ನು ಕಾಂಗ್ರೆಸ್ನ MLA ಪುತ್ರನಿಗೆ DK ಶಿವಕುಮಾರ್ ಹೆಸರನ್ನ ಇಟ್ಟಿದ್ದಾರೆ. ಅಂದ್ರೆ ನಾಮಕರಣವನ್ನ ಮಾಡಿದ್ದಾರೆ DCM DK ಶಿವಕುಮಾರ್. ಕುಡಚಿ ಶಾಸಕ ಮಹೇಂದರ್ ತಮ್ಮಣ್ಣನವರ ಮಗನಿಗೂ ಕೂಡ DCM DK ಶಿವಕುಮಾರ್ ಅವರೇ ಶಿವಕುಮಾರ್ ಅಂತಲೇ ನಾಮಕರಣವನ್ನ ಮಾಡಿದ್ದಾರೆ. ಕಾಂಗ್ರೆಸ್ ಶಾಸಕನ ಪುತ್ರನಿಗೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಹೆಸರನ್ನೇ ಇಡಲಾಗಿದೆ. ಹೌದು, ಕುಡಚಿಯ ಕಾಂಗ್ರೆಸ್ ಶಾಸಕ ಮಹೇಂದರ್ ತಮ್ಮಣ್ಣ ತಮ್ಮ ಮಗನಿಗೆ ಅಕ್ಟೋಬರ್ 31ರಂದು ಅಂದ್ರೆ ನಿನ್ನೆ DCM DK ಶಿವಕುಮಾರ್ ಅವರಿಂದ ನಾಮಕರಣ ಮಾಡಿಸಿದ್ದು ಮಗನಿಗೂ ಕೂಡ ಶಿವಕುಮಾರ್ ಅಂತಲೇ ನಾಮಕರಣವನ್ನ ಮಾಡಿಸಿದ್ದಾರೆ. ಇನ್ನು DCM DK ಶಿವಕುಮಾರ್ ಅವರು ಪಾಪುವಿಗೆ ತಮ್ಮ ಹೆಸರನ್ನೇ ನಾಮಕರಣ ಮಾಡಿದ ಬಗ್ಗೆ ಹೆಮ್ಮೆಯನ್ನ ವ್ಯಕ್ತಪಡಿಸಿದ್ದಾರೆ. ಕುಡಚಿ ಕಾಂಗ್ರೆಸ್ ಶಾಸಕ ಮಹೇಂದ್ರ ತಮ್ಮಣ್ಣನವರು ತಮ್ಮ ಮಗನಿಗೆ DCM DK ಶಿವಕುಮಾರ್ ಅವರ ಹೆಸರನ್ನೇ ಇಟ್ಟಿದ್ದಾರೆ. ಅದರಲ್ಲಿಯೂ ಕೂಡ DK ಶಿವಕುಮಾರ್ ಅವರಿಂದಲೇ ಹೆಸರು ನಾಮಕರಣ ಮಾಡಿಸಿದ್ದು ಇದೀಗ ಬಹಳಷ್ಟು ವಿಶೇಷವಾಗಿದೆ. ಇನ್ನು ನಿನ್ನೆ ಅಕ್ಟೋಬರ್ 31ರಂದು ಬೆಂಗಳೂರಿನ DK ಶಿವಕುಮಾರ್ ಅವರ ಗೃಹ ಕಚೇರಿಯಲ್ಲಿ ನಾಮಕರಣ ಕಾರ್ಯಕ್ರಮ ನಡೆದಿದೆ. ಕೈ ಶಾಸಕನ ಮಗುವಿಗೆ DKC ಶಿವಕುಮಾರ್ ಎಂದು ನಾಮಕರಣ ಮಾಡಿದ್ದಾರೆ. ಬಳಿಕ ತಮ್ಮ ಹೆಸರಿಟ್ಟ ಮಗುವಿಗೆ ಶುಭವನ್ನು ಕೂಡ ಹಾರೈಸಿದ್ದಾರೆ. ಕುಡಚಿ ಶಾಸಕ ಮಹೇಂದರ್ ತಮ್ಮಣ್ಣನವರವರು ತಮ್ಮ ಪುತ್ರನಿಗೆ DK ಶಿವಕುಮಾರ್ ಅವರ ಹೆಸರು ಇಡಬೇಕು ಅನ್ನೋ ಆಸೆಯನ್ನ ಹೊಂದಿದ್ರಂತೆ. ಹೀಗಾಗಿ ಅವರೇ ಕುಟುಂಬ ಸಮೇತ DK ಶಿವಕುಮಾರ್ ಅವರ ನಿವಾಸಕ್ಕೆ ಆಗಮಿಸಿ ಅವರಿಂದಲೇ ನಾಮಕರಣವನ್ನ ಮಾಡಿಸಿದ್ದಾರೆ. ಮಗುವಿಗೆ ತಮ್ಮ ಹೆಸರಿಟ್ಟಿರುವಂತಹ ಖುಷಿಯನ್ನ DK ಶಿವಕುಮಾರ್ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡಿದ್ದು ಪಾಪು ಶಿವಕುಮಾರ್ಗೆ ಮುಂದಿನ ಭವಿಷ್ಯ ಉಜ್ವಲ ಆಗಲಿ ಅಂತ ಹಾರೈಸಿದ್ದಾರೆ. ಈ ಬಗ್ಗೆ DCM DK ಶಿವಕುಮಾರ್ ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿದ್ದು ಇದು ಭಾಗ್ಯವಯ್ಯ ನನ್ನ ಕಚೇರಿಯಲ್ಲಿಂದು ಕುಡಚಿ ಶಾಸಕರಾದ ಮಹೇಂದ್ರ ತಮ್ಮಣ್ಣರು ತಮ್ಮ ಮಗನಿಗೆ ಶಿವಕುಮಾರ್ ಅಂತ ನಾಮಕರಣ ಮಾಡುವ ಭಾಗ್ಯ ನನ್ನದಾಯ್ತು. ನನ್ನ ಹೆಸರನ್ನೇ ಮಗುವಿಗೆ ಇಡಲು ನಿರ್ಧರಿಸಿದ ಶಾಸಕರ ಈ ನಡೆಗೆ ನಾನು ಧನ್ಯ ಅಂತ ಬರೆದುಕೊಂಡಿದ್ದಾರೆ DCM DK ಶಿವಕುಮಾರ್. ಅಭಿಮಾನ ಅಂದ್ರೆ ಯಾವ ಮಟ್ಟಿಗಿರುತ್ತೆ, ತನ್ನ ಹುಟ್ಟಿದಂತಹ ಮಗನಿಗೆ ಒಬ್ಬ ಕಾಂಗ್ರೆಸ್ ಶಾಸಕ DCM DK ಶಿವಕುಮಾರ್ ಅವರ ಹೆಸರಿಟ್ಟಿದ್ದು ನೋಡಿದ್ರೆ ನಿಜಕ್ಕೂ DCM DK ಶಿವಕುಮಾರ್ ಮೇಲೆ ಈ ಕಾಂಗ್ರೆಸ್ ಶಾಸಕರಿಗೆ ಯಾವ ರೀತಿಯ ಗೌರವ ಅಭಿಮಾನ ಇದೆ ಅನ್ನೋದನ್ನ ಈಗ ನಾವೇ ನೋಡ್ಬೋದು. ಇನ್ನು ಕನ್ನಡ ರಾಜ್ಯೋತ್ಸವದ ಸಂಭ್ರಮ ಗಡಿ ಜಿಲ್ಲೆಯಲ್ಲೂ ಕೂಡ ಮನೆ ಮಾಡಿದೆ. ಸಚಿವ ಈಶ್ವರ್ ಖಂಡ್ರೆ ಧ್ವಜಾರೋಹಣವನ್ನ ನೆರವೇರಿಸಿದ್ದಾರೆ. ಬೀದರ್ನ ನೆಹರು ಕ್ರೀಡಾಂಗಣದಲ್ಲಿ ಉಸ್ತುವಾರಿ ಸಚಿವರಿಂದ ಧ್ವಜಾರೋಹಣ ಜರುಗಿದೆ. ಸಚಿವರಿಂದ ತೆರೆದ ವಾಹನದಲ್ಲಿ ಕವಾಯತು ಕೂಡ ವೀಕ್ಷಣೆ ನಡೆಯಿತು. ಕಾರ್ಯಕ್ರಮದಲ್ಲಿ 14 ತುಕ್ಕಡಿಗಳಿಂದ ಗೌರವ ವಂದನೆಯನ್ನು ಸಲ್ಲಿಸಲಾಗಿದೆ ಸಚಿವರಿಗೆ. ಇನ್ನು ರಾಜ್ಯೋತ್ಸವದ ಹಿನ್ನೆಲೆ 7 ಇಲಾಖೆಗಳು ಕೂಡ ಸ್ತಬ್ಧ ಚಿತ್ರವನ್ನ ಪ್ರದರ್ಶನ ಮಾಡಿದ್ದಾರೆ. ಇದು ಕೂಡ ವಿಶೇಷ. ಗೋಡಂಪಳ್ಳಿ ವಸತಿ ಶಾಲೆಯ 100 ಜನ ವಿದ್ಯಾರ್ಥಿಗಳಿಂದ ನಾಡಗೀತೆ ಗಾಯನ ಜರುಗಿದೆ. ಕಾರ್ಯಕ್ರಮದ ಪೂರ್ವದಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಂದ ನಗರದ ಪ್ರಮುಖ ಬೀದಿಗಳಲ್ಲಿ ಭವ್ಯ ಮೆರವಣಿಗೆ ಕೂಡ ಜರುಗಿದೆ. ಕಾರ್ಯಕ್ರಮದಲ್ಲಿ ಸಂಸದ ಸಾಗರ್ ಖಂಡ್ರೆ, ಶಾಸಕರಾದಂತಹ ಭೀಮರಾವ್ ಪಾಟೀಲ್, ಶೈಲೇಂದ್ರ ಬೆಲ್ದಾಳೆ, ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ, SP ಪ್ರದೀಪ್ ಗುಂಟೆ, ಬೂಡಾಧ್ಯಕ್ಷ ಜಾಬ್ ಶೆಟ್ಟಿ ಸೇರಿ ಹಲವು ಪ್ರಮುಖರು ಕೂಡ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ನಾಗರಿಕ ಪೊಲೀಸ್ ಮಹಿಳಾ ತಂಡ ಶ್ರೀಮತಿ ನಂದಿನಿ PSI ಅವರ ನೇತೃತ್ವ, ಗೃಹ ರಕ್ಷಕ ದಳ ಪುರುಷರ ತಂಡ T ಸೋಮನಾಥ್ ಅವರ ನೇತೃತ್ವದಲ್ಲಿ, ಅಬಕಾರಿ ಪೊಲೀಸ್ ತುಕಡಿ ದಯಾನಂದ್ PI ಅವರ ನೇತೃತ್ವದಲ್ಲಿ, ಅರಣ್ಯ ಇಲಾಖೆಯ ತುಕಡಿ ಶಾಂತಕುಮಾರ್ ಉಪ ಆರ್ಯಪ್ಪ ಅವರ ನೇತೃತ್ವ, ಅಗ್ನಿಶಾಮಕ ಪೊಲೀಸ್ ಬೀದರ್ ದತ್ತಾತ್ರಿ FSO ಅವರ ನೇತೃತ್ವದಲ್ಲಿ ವೇದಿಕೆಯ ಮುಂಭಾಗ ಮಹಿಳಾ ತಂಡ ಶ್ರೀಮತಿ ರೋಜಮ್ಮ ಅವರ ನೇತೃತ್ವದಲ್ಲಿ ವೇದಿಕೆಯ ಮುಂಭಾಗದಿಂದ ಹಾದುಹೋಗ್ತಾ ಇದೆ. ತಂಡದವರಿಗೆ ಅಭಿನಂದನೆಗಳು. NCC ಸೀನಿಯರ್ ತಂಡ ನೇತೃತ್ವದಲ್ಲಿ ವೇದಿಕೆಯ ಮುಂಭಾಗದಿಂದ ಹಾದುಹೋಗ್ತಾ ಇದೆ. ತಂಡದ ಮಕ್ಕಳಿಗೆ ಜೋರಾದ ಚಪ್ಪಾಳೆಯೊಂದಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸೋಣ. ಸ್ಕೌಟ್ಸ್ ಹುಡುಗರ ತಂಡ ಕುಮಾರ್ ಆಕಾಶ್ ಅವರ ನೇತೃತ್ವದಲ್ಲಿ ಇದೀಗ ಮುಂಭಾಗದಿಂದ ಹಾದುಹೋಗ್ತಾ ಇದ್ದಾರೆ. ಗೈಡ್ ತಂಡದವರಿಗೆ ಅಭಿನಂದನೆಗಳು. NCC ಸೀನಿಯರ್ ತಂಡ BD ಕಾಲೇಜ್ ಬೀದರ್ ಕುಮಾರ್ ಸಮೀರಾನ ನೇತೃತ್ವದಲ್ಲಿ ವೇದಿಕೆಯ ಮುಂಭಾಗದಿಂದ ಹಾದುಹೋಗ್ತಾ ಇದ್ದಾರೆ. NCC ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ಬೀದರ್ ಶ್ರೀ ಉದಯ್ ಕುಮಾರ್ RSI ಅವರ ನೇತೃತ್ವದಲ್ಲಿ, KSRP 6ನೇ ಪಡೆ ಬೀದರ್ನ ತಂಡ ಲಾಲುಪುರ್ RSI ಅವರ ನೇತೃತ್ವದಲ್ಲಿ, ನಾಗರಿಕ ಪೊಲೀಸ್ ಪುರುಷರ ತಂಡ ವಿಜಯ್ ಕುಮಾರ್ B ನಾಯಕ್ PSI ಅವರ ನೇತೃತ್ವ.
ಇನ್ನು ಮಂಗಸೂಳಿ ಪಟ್ಟಣದಲ್ಲಿ ನವೆಂಬರ್ 1ರಂದು ಕರಾಳ ದಿನ ಆಚರಿಸುತ್ತಿದ್ದು ಅದಕ್ಕೆ ತಾಲೂಕು ಆಡಳಿತ ಬ್ರೇಕ್ ಹಾಕಿ ಅದ್ದೂರಿ ರಾಜ್ಯೋತ್ಸವವನ್ನು ಆಚರಿಸಲು ನಿರ್ಧರಿಸಲಾಗಿದೆ ಅಂತ ತಹಶೀಲ್ದಾರ್ ರವೀಂದ್ರ ಹಾದಿಮನಿ ಹಾಗೂ ಅಥಣಿ ಡಿವೈಎಸ್ಪಿ ಪ್ರಶಾಂತ ಮುನ್ನೋಳಿ ಜಂಟಿಯಾಗಿ ನಿನ್ನೆ ತಿಳಿಸಿದರು. ಇನ್ನು ಮಂಗಸೂಳಿ ಗ್ರಾಮ ಪಂಚಾಯಿತಿಯಲ್ಲಿ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು ಆ ದಿನ ಬೇರೆ ಮಹಾರಾಷ್ಟ್ರ ಹತ್ತಿರವಿರುವ ಕಾರಣ ಬೇರೆ ಬೇರೆ ಗ್ರಾಮದಿಂದ ಸಂಘಟನೆಯವರು ಬರಕೂಡದು, ಅದರ ಜವಾಬ್ದಾರಿ ಅಧಿಕಾರಿಗಳ ಮೇಲೆ ಇದೆ ಎಂದರು. ಇನ್ನು ಗ್ರಾಮ ಪಂಚಾಯತ್ ಅಧ್ಯಕ್ಷ ಬಾಳು ಭಜಂತ್ರಿ ಮಾತನಾಡಿ ಕಳೆದ ಕೆಲವು ವರ್ಷಗಳ ಹಿಂದೆ ನವೆಂಬರ್ ಕರಾಳ ದಿನ ಆಚರಿಸುತ್ತಿದ್ದರು. ಇದೀಗ ತಾಲೂಕು ಆಡಳಿತ ಬ್ರೇಕ್ ಹಾಕಿದ್ದು ಮರಾಠಿ ಭಾಷಿಕರು ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ರಾಜ್ಯೋತ್ಸವ ಆಚರಿಸುತ್ತಿದ್ದೇವೆ ಎಂದರು. ಇನ್ನು ಈ ಸಭೆಯಲ್ಲಿ ಸಿಪಿಐ ಸಂತೋಷ್ ಹಳ್ಳೂರ್, PSI ರಾಘವೇಂದ್ರ ಮತ್ತು ದಲಿತ ಸಂಘರ್ಷ ಸಮಿತಿಯ ಸಂಚಾಲಕ ಸಂಜಯ್ ತಳವಾರ್ಕರ್, ಗ್ರಾಮ ಪಂಚಾಯಿತಿಯ PDO ಸಂಜಯ್ ಸೂರ್ಯವಂಶಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಇನ್ನು ಇದು ಉತ್ತರ ಕರ್ನಾಟಕ ನ್ಯೂಸ್ ನ ಬಿಗ್ ಇಂಪ್ಯಾಕ್ಟ್ ಅಂತ ಹೇಳ್ಬೋದು. ರೈತರ ಧ್ವನಿಯಾಗಿ ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ಸುದ್ದಿಯನ್ನ ಬಿತ್ತರಿಸಿತ್ತು. ಸುದ್ದಿ ಬಿತ್ತರವಾದ ಹಿನ್ನೆಲೆ ಅಲರ್ಟ್ ಆಗಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು. ನಿನ್ನೆ ಉತ್ತರ ಕರ್ನಾಟಕ ಸುದ್ದಿ ವಾಹಿನಿಯಲ್ಲಿ ನೋಂದಣಿ ಮಾಡಿದರೂ ಕೂಡ ಖರೀದಿ ಪ್ರಾರಂಭವಾಗಿಲ್ಲ. ರೈತರ ಆಕ್ರೋಶ ಎಂಬ ಶೀರ್ಷಿಕೆ ಅಡಿಯಲ್ಲಿ ಸುದ್ದಿಯನ್ನ ಪ್ರಕಟ ಮಾಡಲಾಯಿತು. ಆದರೆ ಭಾಲ್ಕಿ ತಾಲೂಕಿನ ಭಾತಂಬ್ರ ಗ್ರಾಮದ ರೈತರ ಆಗ್ರಹ ಮತ್ತು ಹಾಗೂ ಸುದ್ದಿಯ ಪ್ರಭಾವದಿಂದ ಖರೀದಿ ಕೇಂದ್ರಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಭೇಟಿಯನ್ನ ನೀಡಿ ಖರೀದಿ ವಿಳಂಬದ ಕುರಿತು ಮಾಹಿತಿಯನ್ನ ಸಂಗ್ರಹಿಸಿದ್ದಾರೆ. ಬಳಿಕ ಅವರು ತಕ್ಷಣವೇ ಖರೀದಿ ಪ್ರಕ್ರಿಯೆ ಪ್ರಾರಂಭಿಸಲು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಬೆಳಗ್ಗೆಯಿಂದಲೇ ನೋಂದಣಿ ಮಾಡಿದ ರೈತರ ಬೆಳೆ ಖರೀದಿ ಪ್ರಕ್ರಿಯೆ ಆರಂಭಗೊಂಡಿದ್ದು ರೈತರು ಇದೀಗ ನಿಟ್ಟುಸಿರು ಬಿಟ್ಟಿದ್ದಾರೆ. ತಮ್ಮ ಸಮಸ್ಯೆಗಳಿಗೆ ವೇದಿಕೆಯಾದ ಮತ್ತು ಶೀಘ್ರ ಕ್ರಮ ಕೈಗೊಳ್ಳುವಂತೆ ಪ್ರೇರೇಪಿಸಿದ ಮಾಧ್ಯಮ ಪ್ರತಿನಿಧಿಗಳಿಗೆ ಮತ್ತು ಮಾಧ್ಯಮಕ್ಕೆ ರೈತರು ಕೃತಜ್ಞತೆಯನ್ನ ಸಲ್ಲಿಸಿದ್ದಾರೆ. ಕಲಬುರಗಿಯಲ್ಲಿ RSS ನವರು ಎಲ್ಲಾ ಶಾಸಕರಿಗೆ ಬೈದಿದ್ದಾರಾ, ನನಗೊಬ್ಬನಿಗೆ ಬೈದಿದ್ದಾರೆ ಅಂತ ಪ್ರಿಯಾಂಕ್ ಖರ್ಗೆ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. RSS ನವರು ನಮ್ಮ ಕ್ಷೇತ್ರದಲ್ಲಿ ಪಥಸಂಚಲನ ಮಾಡಲು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ನಾನು ಎಲ್ಲಿ ಹೇಳಿಲ್ಲ RSS ಬ್ಯಾನ್ ಮಾಡಬೇಕು ಅಂತ. RSS ನವರು ಹಾಸ್ಟೆಲ್ ವಿದ್ಯಾರ್ಥಿಗಳನ್ನ ಕರೆಯುತ್ತಿದ್ದಾರೆ. ವಿದ್ಯಾರ್ಥಿಗಳು ಓದಲು ಬರ್ತಾರೆ, ಇವರು ಪಥಸಂಚಲನಕ್ಕೆ ಬನ್ನಿ ಅಂತಾರೆ. ನಾವು ಪ್ರತಿಭಟನೆ ಮಾಡಬೇಕಾದ್ರೆ ನಾವು ಪರವಾನಗಿಯನ್ನು ಪಡಿತೇವೆ. ಆದರೆ ಅವರು ಪರವಾನಗಿ ಕೇಳದೆ ಮಾಹಿತಿಗಾಗಿ ಅಂತ ಪತ್ರ ಕೊಡ್ತಾರೆ. ಅಧಿಕಾರಿಗಳ ಬಳಿ ಅವರು ಪರವಾನಗಿ ಕೇಳಿಲ್ಲ, ನಾನು ಪತ್ರ ಬರೆದಿದ್ದೇನೆ ಅಂತ ನನ್ನ ಮೇಲೆ ಮುಗಿಬಿದ್ದಿದ್ದಾರೆ. RSS ರಿಜಿಸ್ಟರ್ ಇಲ್ಲದ ಬಾಡಿ ಇದೆ. ಬಿಜೆಪಿ ಅವರು ನಮ್ಮ ಮೇಲೆ ಮುಗಿ ಬೀಳ್ತಾರೆ, ಮಾತನಾಡ್ತಾರೆ. RSS ಯಾವುದೇ ಪಕ್ಷಕ್ಕೆ ಸೀಮಿತ ಇಲ್ಲ ಅಂತಾರೆ. ಆದರೆ ಬಿಜೆಪಿ ಅವರು ಯಾಕೆ RSS ಪರ ವಹಿಸ್ತಾರೆ? RSS ಬಗ್ಗೆ ಮಾತನಾಡಿದ್ರೆ ನನಗೆ ದೇಶ ವಿದೇಶದಿಂದ ಫೋನ್ ಮಾಡಿ ಬೈದಿದ್ದಾರೆ, ನನಗೆ ನಮ್ಮ ಕುಟುಂಬಕ್ಕೆ ಬೈದಿದ್ದಾರೆ. ಯಾರಾದರೂ ಬಿಜೆಪಿ ಅವರು ಅದನ್ನ ಖಂಡಿಸಿದ್ದಾರಾ? ಮಾಹಿತಿಗಾಗಿ ಅಂತ ಅರ್ಜಿ ಕೊಟ್ರೆ ನಾವು ಅವ್ರಿಗೆ ಯಾಕೆ ಪರವಾನಗಿಯನ್ನು ಕೊಡಬೇಕು? ಪರವಾನಗಿ ಕೊಡಿ ಅಂತ ಕೇಳಿದ್ರೆ ನಮ್ಮ ಅಧಿಕಾರಿಗಳು ಅವರಿಗೆ ಕೊಡ್ತಾ ಇದ್ರು. ಲಾಠಿ ಬೀಸಿ ಹೋದ್ರೆ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ ಅಂತ ಮತ್ತೊಮ್ಮೆ ಸಂಘಟನೆ ಕೊಡಬೇಡಿ ಅಂತ ಹೇಳಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು. ಈಗ ನಮಗೆ ಬೈದಿ, ನಮ್ಮ ಸರ್ಕಾರಕ್ಕೆ ಬೈದಿ, ನಾನು ಅಲ್ಲೇ ಬರ್ತೀನಿ ನೋಡೋಣ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಯಾರು ತಾನೇ ಸುಮ್ಮನಿರ್ತಾರೆ ಸರ್? ಅನುಮತಿ ಕೇಳಿಲ್ಲ, ಮಾಹಿತಿ ಕೊಟ್ಟಿದ್ದಾರೆ. ಈಗ ನಾವು ಮಾಹಿತಿ ಕೊಡಬೇಡಪ್ಪ, ಅನುಮತಿ ಕೇಳಿ ಅಂದ್ರಿ, ಅನುಮತಿ ಕೇಳಲ್ಲ ಅಂತಾರಲ್ಲ. ಕಾನೂನಿಗಿಂತ ದೊಡ್ಡವರ ಇವರೆಲ್ಲರೂ? ಸಂವಿಧಾನಕ್ಕಿಂತ ದೊಡ್ಡವರ ಇವರೆಲ್ಲರೂ? ನೀವು ಅರ್ಜಿ ನೋಡಿ, ದಯವಿಟ್ಟು ತೆಗೆದು ನೋಡಿ. ಚಿತ್ತಾಪುರ್ನಲ್ಲಿ, ಕಲಬುರಗಿನಲ್ಲಿ, ಬೇರೆ ಕಡೆ ಹೆಂಗೆ ಕೊಟ್ಟಿದ್ದಾರೆ ಮಾಹಿತಿಗಾಗಿ. ಏನು ಹೋಮ್ ಡಿಪಾರ್ಟ್ಮೆಂಟ್ದವರು ಸರ್ಕಾರ ಎಲ್ಲ ಇವರೇನು ಆಳ್ಮಕ್ಳ? ಮಾಹಿತಿ ಕೊಟ್ಟ ತಕ್ಷಣ ಇವ್ರಿಗೆ ಹೋಗಿ ರಕ್ಷಣೆ ಕೊಡೋಕ್ಕೆ ಏನು ನಮಗೇನು ಬೇರೆ ಕೆಲಸ ಇಲ್ವಾ? ಮಾಹಿತಿ ಕೊಟ್ರಂತೆ ನಾವು ಹೋಗಿ ಅವರಿಗೆ ರಕ್ಷಣೆ ಕೊಡಬೇಕಂತೆ. ಅನುಮತಿ ಕೇಳಿ. ವಾತಾವರಣ ಸರಿ ಇದ್ರೆ ಲೋಕಲ್ ಅಥಾರಿಟೀಸ್ ವಿಲ್ ಡಿಸೈಡ್. ಇವರು ಇಷ್ಟೆಲ್ಲ ಮಾಡಿದ್ಮೇಲೆ ಕೋರ್ಟಿಗೆ ಹೋದ್ರು. ಕೋರ್ಟಲ್ಲಿ ಏನು ಹೇಳಿದ್ರು? ಅಲ್ಲಿ ಲೋಕಲಲ್ಲಿ ಅಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡೋದು, ಕಾನೂನು ಸುವ್ಯವಸ್ಥೆ ಕಾಪಾಡೋದು ಲೋಕಲ್ ಅಥಾರಿಟೀಸಿಗೆ ಬರ್ತಿದೆ. ಅವ್ರೇನಾದರೂ ಅನ್ನಿಸಿದ್ರೆ ನೀವು ಪರ್ಮಿಷನ್ ಕೇಳಿ, ಅದಾದಮೇಲೆ ಅವ್ರು ನೋಡ್ತಾರೆ ಅಂತ ಪರ್ಮಿಷನ್ ಕೊಟ್ಟರು. ಅಷ್ಟರಲ್ಲಿ ಬೇರೆ ಬೇರೆ ಸಂಘಟನೆಗಳು, ಆಲ್ಮೋಸ್ಟ್ 3-4 ಸಂಘಟನೆಗಳು ಅರ್ಜಿ ಕೊಟ್ಟರು. ಏನಂತ ಕೊಟ್ಟರು? ಅವ್ರಿಗೆ ಅಲೌ ಮಾಡಿದ್ರೆ ನಮಗೂ ಅಲೌ ಮಾಡಿ ಅಂತ. ಅಷ್ಟರಲ್ಲಿ ಇನ್ನೊಂದು ಸಂಘಟನೆ ಏನು ಕೊಟ್ಟರು? ಇಲ್ಲ, ಇದನ್ನು ಒಂದು ನಾಗರಿಕರ ಸಂಘಟನೆಯವ್ರು ಏನು ಕೊಟ್ಟರು? ಇಲ್ಲ, ಇವ್ರಿಗೆ ಯಾಕೆ ಅಲೌ ಮಾಡ್ತಾ ಇದ್ರೆ ಗೊತ್ತಿಲ್ಲ, ಇದು ಮಕ್ಕಳ ಮೇಲೆ ಪರಿಣಾಮ ಬೀಳ್ತದೆ, ಆರ್ಗನೈಸ್ ಆಗಿ ಯೂನಿಫಾರ್ಮ್ ಹಾಕ್ಕೊಂಡು ಲಾಠಿ ಬೀಸ್ಕೊಂಡು ಹೋಗ್ತಾ ಇದ್ದಾರೆ, ದೊಣ್ಣೆ ಬೀಸ್ಕೊಂಡು ಹೋಗ್ತಾ ಇದ್ದಾರೆ, ಇದು ಸರಿ ಅಲ್ಲ, ನನಗೆ ಪ್ರಚೋದನೆ ಆಗ್ತಾ ಇದೆ, ಇವ್ರಿಗೆ ಕೊಡಬೇಡಿ. ಆಮೇಲೆ ರಿಜಿಸ್ಟ್ರೇಷನ್ ಇಲ್ಲ, ನಾಳೆ ಹೆಚ್ಚು ಕಮ್ಮಿ ಆದರೆ ಯಾರು ಜವಾಬ್ದಾರಿ ಅಂತ ಕೇಳೋದು. ಇನ್ನೂ ಒಂದು ಸಂಘಟನೆ ಏನು ಹೇಳಿದ್ರು?
ಇವ್ರಿಗೆ ಅವಕಾಶ ಕೊಟ್ಟಿದ್ದೀರಾ, ಇವರು ಜನಪ್ರತಿನಿಧಿಗಳಿಗೆ ಬೈದಿದ್ದಾರೆ, ನಮ್ಮ ಸಮಾಜದ ಮುಖಂಡರಿಗೆ ಬೈದಿದ್ದಾರೆ. ನಾಳೆ ಏನಾದರೂ ಹೆಚ್ಚ ಕಮ್ಮಿ ಆದರೆ ನಾನು ಕಾನೂನು ಸುವ್ಯವಸ್ಥೆಗೆ ಜವಾಬ್ದಾರ ಅಲ್ಲ, ನಮಗೂ ಅವಕಾಶ ಕೊಡಿ ಅಂದರು. ಇನ್ನೊಂದು ಸಮಾಜದವರು ಇಲ್ಲ ನಮಗೆ ST ಬೇಕಾಗಿದೆ, ಇವ್ರು ಯಾರು ಬೆಳೆ ಬಯಸ್ಕೊಳ್ಳಿಕ್ಕೆ, ನಮ್ಮ ಸಮಾಜದ ಹಿತಾಸಕ್ತಿ ಕಾಪಾಡಲಿಕ್ಕೆ ನಾವು ಕೂಡ ಪ್ರತಿಭಟನೆ ಮಾಡಬೇಕು, ನಾವು ಕೂಡ ಸರ್ಕಾರ ಮುಂದೆ ಇರಬೇಕಂತ ಇನ್ನೊಂದು ಕೊಟ್ಟರು. ಅದು ಬೆಳೀತಾ 11 ಆರ್ಗನೈಸೇಷನ್ಸ್ ಆಯ್ತು ಇವಾಗ. ಈಗ ಕೋರ್ಟ್ ವೆರಿ ಕ್ಲಿಯರ್ಲಿ ಹೇಳಿದೆ ಅಲ್ಲ. ಈಗ ಲಾ ಆ್ಯಂಡ್ ಆರ್ಡರ್ ಡಿಸ್ಟರ್ಬ್ ಮಾಡ್ತಾ ಇರೋದು ಯಾರು? ಇವರು ಅವತ್ತೇ ಮಾಡಬೇಕು, ಅವಾಗಲೇ ಮಾಡಬೇಕು. ಇವರು ನನಗೇ ಬೈದ್ಬಿಟ್ಟು ನಮ್ಮನೇಲೇ ಮಾಡ್ತೀನಿ ಅಂತ ಹೇಳಿದ್ರು. ನಿಮ್ಮ ಹೋದ ಬಾರಿ ಏನು ಕಾಗವಾಡದಲ್ಲಿ ಬೆಳಗಾವಿ ಲೋಕಾಯುಕ್ತ ವತಿಯಿಂದ ಭ್ರಷ್ಟಾಚಾರ ನಿರ್ಮೂಲನೆ ಮಾಸಿಕ ಸಭೆಯನ್ನ ತಾಲೂಕು ಆಡಳಿತದ ವಿವಿಧ ಇಲಾಖೆಗಳ ಅಧಿಕಾರಿಗಳ ಜೊತೆ ಸಭೆಯನ್ನು ನಡೆಸಲಾಯಿತು. ಈ ಸಭೆಯಲ್ಲಿ CPI ಗೋವಿಂದಗೌಡ ಪ್ರತಿಜ್ಞಾ ವಿಧಿಯನ್ನು ಬೋಧಿಸುವ ಮುಖಾಂತರ ಸಾರ್ವಜನಿಕರಿಗೆ ಕಾನೂನಿನ ಚೌಕಟ್ಟಿನಲ್ಲಿ ಅಧಿಕಾರಿಗಳು ಕೆಲಸ ಮಾಡಿಕೊಡಿ, ಹಣದ ಆಮಿಷಕ್ಕೆ ಒಳಗಾಗಬೇಡಿ ಅಂತ ಅರಿವನ್ನು ಮೂಡಿಸಿದರು. ಇನ್ನು ಈ ಸಮಯದಲ್ಲಿ ತಹಶೀಲ್ದಾರ್ ರವೀಂದ್ರ ಹಾದಿಮನಿ, ಗ್ರೇಡ್ 2 ತಹಶೀಲ್ದಾರ್ ರಶ್ಮಿ ಜಕಾತಿ, PSI ರಾಘವೇಂದ್ರ ಖೋತಾ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಕೂಡ ಉಪಸ್ಥಿತರಿದ್ದರು. ಸಮಸ್ಯೆಗಳ ಆಗರವಾಗಿದ್ದಂತ ಬ್ರಿಮ್ಸ್ ಆಸ್ಪತ್ರೆಗೆ 1 ವಾರದೊಳಗೆ ಮೇಜರ್ ಸರ್ಜರಿ ಮಾಡ್ತೇನೆ ಅಂತ ಸಚಿವ ಈಶ್ವರ್ ಖಂಡ್ರೆ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬ್ರಿಮ್ಸ್ ಆಗಿದ್ರೆ ಬ್ರಿಮ್ಸ್ ಆಸ್ಪತ್ರೆಯ ನಿರ್ದೇಶಕರ ಬದಲಾವಣೆಯ ಸುಳಿವನ್ನ ಕೊಟ್ರ ಸಚಿವ ಈಶ್ವರ್ ಖಂಡ್ರೆ ಅನ್ನೋ ಒಂದು ಪ್ರಶ್ನೆ ಈಗ ಸಾರ್ವಜನಿಕ ವಲಯದಲ್ಲಿ ಉದ್ಭವವಾಗಿದೆ. ಬ್ರಿಮ್ಸ್ ಆಸ್ಪತ್ರೆ ಒಂದಿಲ್ಲ ಒಂದು ವಿವಾದಕ್ಕೆ ಸಿಲುಕುತ್ತಿರುವುದು ನೋಡಿದ್ದೇವೆ. ಅವ್ಯವಸ್ಥೆ ಆಗರವೆಂಬ ಶೀರ್ಷಿಕೆ ಕೂಡ ಬರ್ತಾ ಇದೆ. ಕಳೆದ ಬಾರಿ ನಾನು ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆಯನ್ನು ಕೂಡ ನಡೆಸಿದ್ದೇನೆ. ನೆಲಮಹಡಿಯಲ್ಲಿ ನೀರು ನಿಂತಿರುವುದನ್ನ ಸರಿಪಡಿಸುವುದಾಗಿ ನಿರ್ದೇಶಕರು ಹೇಳಿದ್ರು ಸಹ ಇನ್ನೂ ಯಾವುದೇ ಕೆಲಸಗಳಾಗಿಲ್ಲ. ಕೆಲವು ಬದಲಾವಣೆಗಳನ್ನು ಸಹ ಮಾಡಲು ನಾನು ಹೊರಟಿದ್ದೆ, ಆದರೆ ಕೋರ್ಟ್ಗೆ ಹೋಗಿ ಸ್ಟೇ ತಂದಿದ್ದಾರೆ. ಸದ್ಯ ಕೆಲಸ ಮಾಡುತ್ತಿರುವ ಸಿಬ್ಬಂದಿಗಳಿಗೆ ಸಂಬಳ ಕೊಟ್ಟಿಲ್ಲ ಅನ್ನೋ ದೂರುಗಳು ಸಹ ಇವೆ. ಹಾಗಾಗಿ 1 ವಾರದೊಳಗಡೆ ಮೇಜರ್ ಸರ್ಜರಿ ಮಾಡ್ತೇನೆ ಅಂತ ಸಚಿವ ಈಶ್ವರ್ ಖಂಡ್ರೆ ಹೇಳಿದ್ದಾರೆ. ಹಾಗಿದ್ರೆ ಸಚಿವ ಈಶ್ವರ್ ಖಂಡ್ರೆ ಮೇಜರ್ ಸರ್ಜರಿ ಮಾಡಿದ ಮೇಲಾದರೂ ಜನರಿಗೆ ಒಳ್ಳೆಯ ಚಿಕಿತ್ಸೆ ಸಿಗುತ್ತಾ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಬ್ರಿಮ್ಸ್ ಆಸ್ಪತ್ರೆ ಇತ್ತೀಚೆಗೆ ಒಂದಿಲ್ಲ ಒಂದು ವಿವಾದಕ್ಕೆ ಸಿಲುಕ್ತಾ ಇರ್ತಕ್ಕಂಥದ್ದು ನಾವು ನೋಡಿದ್ದೇವೆ. ಅವ್ಯವಸ್ಥೆ ಆಗರ ಬ್ರಿಮ್ಸ್ ಎಂದೆಲ್ಲ ಶೀರ್ಷಿಕೆ ಎಲ್ಲ ಬರ್ತಾ ಇದೆ. ಹೋದ ಸಲ ನಾನು ಖುದ್ದಾಗಿ ಹೋಗಿ ಭೇಟಿ ಕೊಟ್ಟು ನೆಲಮಡಿಯಲ್ಲಿ ನೀರಿದೆ, ಇದಕ್ಕೆ ಸರಿಪಡಿಸಬೇಕು ಅಂತ ತಾಕೀತು ಮಾಡಿದ್ದೆ, ಮಾಡ್ತೀವಿ ಅಂತೇಳಿ ಹೇಳಿ ಅಲ್ಲಿ ನಿರ್ದೇಶಕರು ಇಲ್ಲಿವರೆಗೆ ಅದನ್ನು ಸರಿಪಡಿಸಿಲ್ಲ. ಇಲ್ಲ ಇದೇ ರೀ ದುಡ್ಡು ಸರ್ಕಾರ ಅವ್ರ ಹತ್ರನೇ 1 ಕೋಟಿ ಇತ್ತು ಗೊತ್ತಾ. ಎಲ್ಲ ಸರ್ಕಾರದ ಮೇಲೆ ಹಾಕುವಂಥದ್ದು ಬೇಕಾಗಿಲ್ಲ. ಇವತ್ತು ಬ್ರಿಮ್ಸ್ ಆಸ್ಪತ್ರೆ ಒಂದು ಸ್ವಾಯತ್ತ ಸಂಸ್ಥೆ ಇದೆ, ಅದಕ್ಕೆ ತನ್ನದೇ ಆದಂಥ ಬೈಲಾಗಳಿದ್ದಾವೆ. ಹೀಗಾಗಿ ನಾನು ಸರ್ಕಾರದ ಮಟ್ಟದಲ್ಲಿ ನನ್ನ ಮಟ್ಟದಲ್ಲಿ ಅಲ್ಲಿ ಕೆಲವೊಂದು ಬದಲಾವಣೆಯನ್ನು ಮಾಡಿದ್ದೆ. ಕೆಲವೊಂದು ಜನ ಕೋರ್ಟ್ಗೆ ಹೋಗಿ ಸ್ಟೇ ತೊಗೊಂಡ್ರು, ಸ್ಟೇ ವಿಕೆಟ್ ಮಾಡುವಂಥದ್ದು ನಡೀತಾ ಇದೆ. ಈಗ ಹೊಸ ಆರೋಪಗಳು ಬಂದಿದೆ. ವಿಶೇಷವಾಗಿ ಇವತ್ತೇನು 40 ಜನ ತಜ್ಞ ವೈದ್ಯರಿಗೆ ನೇಮಕಾತಿ ಮಾಡಿಕೊಂಡಿದ್ದಾರೆ, ಅದಕ್ಕೆ ಯಾವುದೇ ವಾಕಿನ್ ಇಂಟರ್ವ್ಯೂ ಕರೆದಿಲ್ಲ, ಅದಕ್ಕೆ ರೋಸ್ಟರ್ ಫಾಲೋ ಮಾಡಿಲ್ಲ, ಈ ರೀತಿಯಲ್ಲೆಲ್ಲ ಮಾಡಿ ಅವರಿಗೆ ಸಂಬಳನೂ ಕೊಟ್ಟಿಲ್ಲ. ಅವ್ರ ಜೊತೆಯಲ್ಲಿ ಡಿ ಗ್ರೂಪ್ ಸಿಬ್ಬಂದಿ ಇದ್ದಿದ್ದಾರೆ, ಆ ಸಿಬ್ಬಂದಿಯವರಿಗೂ ಸಂಬಳ ಕೊಟ್ಟಿಲ್ಲ ಅನ್ನುವಂಥದ್ದು ದೂರುಗಳಿದೆ. ಮತ್ತು ಔಷಧಿ ಖರೀದಿ ಮಾಡುವಂಥ ಸಂದರ್ಭದಲ್ಲಿನೂ ಬರೀ ಕೊಟೇಶನ್ ಮೇಲೆ ಔಷಧಿ ಖರೀದಿ ಮಾಡಿದ್ದಾರೆ, ಟೆಂಡರ್ ಕರೆದಿಲ್ಲ, KTP ಆ್ಯಕ್ಟ್ ಉಲ್ಲಂಘನೆ ಮಾಡಿದ್ದಾರೆ ಅನ್ನುವಂಥ ದೂರುಗಳಿದೆ. ಇವೆಲ್ಲ ದೂರುಗಳ ಬಗ್ಗೆ ನಾನೊಂದು ಪತ್ರವನ್ನು ಬರೆದು ವೈದ್ಯಕೀಯ ಶಿಕ್ಷಣ ಇಲಾಖೆಗೆ ಇವತ್ತೊಬ್ಬ ರಿಟೈರ್ಡ್ ಜಡ್ಜ್ಗೆ ನೇಮಕ ಮಾಡಿ ಅದರ ಬಗ್ಗೆ ತನಿಖೆ ನಡೀತಾ ಇದೆ. ಹಾಗೆ ಇವತ್ತು ಇದಕ್ಕೆ ತಕ್ಷಣವೇ ಒಂದು ಮೇಜರ್ ಸರ್ಜರಿ ಮಾಡುವಂಥದ್ದು ಅವಶ್ಯಕತೆ ಇದೆ. ನಾನು ನಮ್ಮ ಸ್ನೇಹಿತರಿಗೆ ಹೇಳಿದ್ದೇನೆ, ತತ್ಕ್ಷಣವೇ ಅವರಿಗೆ ಕಾರಣ ಕೇಳಿ ನೋಟಿಸ್ ಕೊಟ್ಟು ಸಮಗ್ರವಾಗಿ ತನಿಖೆನೂ ಮಾಡಿ ಅವ್ರ ಮೇಲೆ ಕ್ರಮನೂ ಆಗಬೇಕು, ಶಿಸ್ತು ಕ್ರಮನೂ ಆಗಬೇಕು. ತಪ್ಪಿತಸ್ಥರಿದ್ದರೆ ಮತ್ತು ಒಂದು ಹೊಸದಾಗಿ ಬ್ರಿಮ್ಸ್ ಸುಧಾರಣೆ ಮಾಡಲಿಕ್ಕೆ ನಮ್ಮ ಸಂಪೂರ್ಣ ಇದಕ್ಕೆ ಒಂದು ಕಾಯಕಲ್ಪ ಕೊಡಬೇಕು ಅನ್ನುವಂಥ ರೀತಿಯಲ್ಲಿ ಇವತ್ತು ಜನಸಾಮಾನ್ಯರಿಗೆ ಉತ್ತಮವಾದಂಥ ಗುಣಮಟ್ಟದ ಆರೋಗ್ಯ ಸೇವೆ ದೊರಕುವಂತೆ ಮಾಡಲಿಕ್ಕೆ ಎಲ್ಲ ರೀತಿಯ ಕ್ರಮಗಳು ತೆಗೆದುಕೊಳ್ತಾ ಇದ್ದೀವಿ. 1 ವಾರದ ಒಳಗಾಗಿ ಬ್ರಿಮ್ಸ್ಗೆ ಒಂದು ಕಾಯಕಲ್ಪ ಕೊಡ್ತೇವೆ.
ಇನ್ನು ಇವತ್ತು ನಾಡಿನಾದ್ಯಂತ 70ನೇ ಕನ್ನಡ ರಾಜ್ಯೋತ್ಸವದ ಹಿನ್ನೆಲೆ ಯಾದಗಿರಿ ಜಿಲ್ಲೆಯಲ್ಲಿಯೂ ಕೂಡ ಕನ್ನಡ ರಾಜ್ಯೋತ್ಸವದ ಸಂಭ್ರಮ ಮನೆ ಮಾಡಿದೆ. ಯಾದಗಿರಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆಯುತ್ತಿದೆ ಕಾರ್ಯಕ್ರಮ. ಜಿಲ್ಲಾ ಉಸ್ತುವಾರಿ ಸಚಿವ ಶರಣಬಸಪ್ಪ ಗೌಡ ದರ್ಶನಾಪುರ್ ಅವರಿಂದ ಧ್ವಜಾರೋಹಣವನ್ನ ನೆರವೇರಿಸಿದ್ದಾರೆ. ಧ್ವಜಾರೋಹಣದ ಬಳಿಕ ತೆರೆದ ವಾಹನದಲ್ಲಿ ಪರೇಡ್ ತುಕ್ಕಡಿಗಳ ಪರಿವೀಕ್ಷಣೆಯನ್ನ ಮಾಡಿದ್ದಾರೆ ಸಚಿವ ದರ್ಶನಾಪುರ್. ಪೊಲೀಸ್, ಅಗ್ನಿಶಾಮಕ ದಳ ಸೇರಿದಂತೆ ವಿವಿಧ ತಂಡಗಳಿಂದ ಆಕರ್ಷಕ ಪಥಸಂಚಲನ ಜರುಗಿದೆ. ಕಾರ್ಯಕ್ರಮದಲ್ಲಿ ಯಾದಗಿರಿ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ತುನ್ನೂರ್, ಅಂಬಿಗರ ಚೌಡಯ್ಯ ನಿಗಮದ ಅಧ್ಯಕ್ಷ ಬಾಬುರಾವ್ ಚಿಂಚನ್ಸೂರ್ ಸೇರಿ ಹಲವರು ಭಾಗಿಯಾಗಿದ್ದಾರೆ. ಡಿಸಿ ಹರ್ಷಲ್ ಬೋಯರ್ ಮತ್ತು ಎಸ್ಪಿ ಪೃಥ್ವಿಕ್ ಶಂಕರ್ ಮತ್ತು ಸಿಇಒ ಲವಿಶ್ ಓರ್ವಡಿಯಾ ಸೇರಿದಂತೆ ಹಲವು ಅಧಿಕಾರಿಗಳು ಕಾರ್ಯಕ್ರಮ ಅಂದ್ರೆ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಇವಾಗಿದು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತೆ ಭೇಟಿ ಆಗ್ತೀನಿ ಮಧ್ಯಾಹ್ನದ ರೌಂಡ್ ಅಪ್ ನಲ್ಲಿ.